ಹೋಗ್ತಿರೋದು ಗೋಸ್ಟ್ ಸಿಟಿ ಅಂತಾನೆ ಕರೀತಾರೆ. ಯಾಕೆಂದ್ರೆ ಈ ಅರ್ಧಕ್ಕೆ ನಿಂತು ಹೋಗಿರುವ ಈ ವೆಲ್ ಪ್ಲಾನ್ಡ್ ಸಿಟಿ ಎಲ್ಲಿದೆ ಗೊತ್ತಾ? ಇದು ಪುಣೆಯಿಂದ 70 ಕಿಲೋಮೀಟರ್ ದೂರದಲ್ಲಿ ಲವಾಸ ಅನ್ನೋ ಒಂದು ಪ್ಲೇಸ್ ಇದೆ. ಇದು ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಮೋಘ್. ನನ್ನ ಚಾನಲ್ ಬಂದ್ಬಿಟ್ಟು ದ ಟ್ರಾವೆಲರ್. ವೆಲ್ಕಮ್ ಟು ಲವಾಸ. ಇದು ಲವಾಸ್ನ ಮೇನ್ ಗೇಟ್. ಇಲ್ಲಿಂದ ಹೋಗ್ಬೇಕಾದ್ರೆ ನೀವು 200 ರೂಪೀಸ್ ಎಂಟ್ರಿ ಫೀಸ್ ಕೊಡ್ಬೇಕಾಗುತ್ತೆ. ಪರ್ ಬೈಕಿಗೆ 200, ಕಾರ್ ಇದ್ರೆ ನಿಮ್ಮ ಹತ್ರ 500 ಎಂಟ್ರಿ ಫೀಸ್ ಕೊಟ್ಟು ಇಲ್ಲಿಂದ ಎಂಟ್ರಿ ಆಗ್ಬೇಕು. ಇಲ್ಲಿಂದ 5 ಕಿಲೋಮೀಟರ್ ಒಳಗಡೆ ಇದೆ. ಸೊ ಹೋಗ್ತಾ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಎಸ್, ನನ್ನ ಹಿಂದೆ ಏನ್ ನೋಡ್ತಿದಿರಲ್ಲ, ಇದೇ ಲವಾಸ ಸಿಟಿ. ಈ ಲವಾಸ ಸಿಟಿ ಆಗಕ್ಕೆ ಮೇನ್ ಕಾರಣ ಯಾರು ಗೊತ್ತಾ? ಹಿಂದೂಸ್ತಾನ್ ಕಂಪನಿಯ ಕನ್ಸ್ಟ್ರಕ್ಷನ್ ಕಂಪನಿಯ ಮಾಲೀಕ್ ಓನರ್ ಆದ ಅಜಿತ್ ಗುಲಾಮ್ ಚಂದ್ ಅವರು ಇಟಲಿಗೆ ಹೋಗಿರ್ತಾರೆ ಅಡ್ಡಾಡಕ್ಕೆ. ಅಲ್ಲಿ ಪೋರ್ಟೋಫಿನೋ ಅಂತ ಒಂದು ಸಿಟಿ ಇರುತ್ತೆ. ಅದು ಸೇಮ್ ಇಲ್ಲೇನ್ ಕಾಣ್ತಿದೆಯಲ್ಲ ಹೀಗೆ ಇರುತ್ತೆ. ಸೊ ಅವಾಗ ಅವ್ರು ಕನಸು ಕಾಣ್ತಾರೆ, ಆ ಸಿಟಿನ ನಮ್ ಇಂಡಿಯಾದಲ್ಲಿ ಮಾಡ್ಬೇಕಂತ. ಅದನ್ನ ಇಲ್ಲಿ ತರಕ್ಕೆ ತುಂಬಾ ಕಷ್ಟ ಪಡ್ತಾರೆ, ಪ್ಲಾನ್ ಕೂಡ ಮಾಡ್ತಾರೆ. ಜೊತೆಗೆ ವರ್ಲ್ಡ್ ಕ್ಲಾಸ್ ಆರ್ಕಿಟೆಕ್ಚರ್ ಕೂಡ ಕರ್ಕೊಂಡ್ ಬರ್ತಾರೆ. ಸೊ ಅದೇ ತರದ ಪ್ಲಾನ್ ಮಾಡಿದ ಹಾಗೆ ಎಲ್ಲಾನು ಆಗುತ್ತೆ. ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ಮೇಲೆ ಇದು 2004ರಲ್ಲಿ ಕನ್ಸ್ಟ್ರಕ್ಷನ್ ಶುರುವಾಗಿ 2010ರವರೆಗೆ ನೀವೇನ್ ಕಾಣ್ತಿರಲ್ಲ ಈ ಸಿಟಿ, ಇದು ಮಳೆಗಾಲದಲ್ಲಿ ಅಂತೂ ಇನ್ನು ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಸ್ಟಾರ್ಟ್ ಆಗಿ 2010ರಲ್ಲಿ ಕನ್ಸ್ಟ್ರಕ್ಷನ್ ಅರ್ಧದಲ್ಲೇ ನಿಂತು ಹೋಗುತ್ತೆ. ಯಾಕಂದ್ರೆ ಗೌರ್ಮೆಂಟ್ ದವರು ಸ್ಟೇ ತರ್ತಾರೆ. ಸೊ ಮಹಾರಾಷ್ಟ್ರ ಗೌರ್ಮೆಂಟ್ ಹೆಲ್ಪ್ ಮಾಡಿದ್ರು ಕೂಡ ಇದು ಇರೋದು ಮೇನ್ ASI ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರ ಒಡೆತನದಲ್ಲಿದೆ. ಯಾಕಂದ್ರೆ ಅವರಿಂದ ಪರ್ಮಿಷನ್ ಯಾಕೆ ಬೇಕು, ಅವರಿಂದ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಯಾಕೆ ಬೇಕು ಅಂದ್ರೆ, ಸೊ ಇದು UNS ಸಹ್ಯಾದ್ರಿ ರೇಂಜ್ ಅಲ್ಲಿ ಇರುವಂತದ್ದು. ಸಹ್ಯಾದ್ರಿ ಶ್ರೇಣಿಯಲ್ಲಿ ಏನ್ ಬರುತ್ತಲ್ಲ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರುವಂತದ್ದು. ಅದು ಯುನೆಸ್ಕೋ ಹೆರಿಟೇಜ್ ಸೈಟ್ ಕೂಡ ಮಾಡಲಾಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದೇ ತರದ ಕನ್ಸ್ಟ್ರಕ್ಷನ್ ಆಗ್ಲಿ ಬೇರೆ ಈ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಯಾವುದು ಕೂಡ ಇಲ್ಲಿ ಅಲೌಡ್ ಮಾಡಲ್ಲ. ಅದಕ್ಕೋಸ್ಕರ 2010ರಿಂದ 12ರೊಳಗೆ ಈ ಸಿಟಿನ ಸ್ಟೇ ಬಂದು ನಿಂತು ಹೋಗುತ್ತೆ. ಅದಕ್ಕೆ ಇದಕ್ಕೆ ಇನ್ನೊಂದು ಏನ್ ಅನ್ನೋದು ಗೊತ್ತಾ? ಇಂಡಿಯಾದ ಮೋಸ್ಟ್ ಹಾಂಟೆಡ್ ಸಿಟಿ, ಆಲ್ಸೋ ಇದಕ್ಕೆ ಗೋಸ್ಟ್ ಸಿಟಿ ಅಂತಾನು ಕರೀತಾರೆ. ಸೊ ಇದು ಇರೋದು ಲವಾಸದಲ್ಲಿ. ಈ ಲವಾಸ ಮೂತಾ ನದಿ, ಆ ನದಿ ಪಕ್ಕದಲ್ಲಿ ಈ ಸಿಟಿನ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಅನ್ಕೊಂಡಂಗೆ ಎಲ್ಲ ಆಗಿದ್ರೆ ಇಷ್ಟೊತ್ತಿಗೆ ಕೂಡ ಇಲ್ಲಿ ನೋಡಕ್ ಸಿಕ್ತಿತ್ತು. ಬಟ್ ಅದು ಆಗ್ಲಿಲ್ಲ, ಯಾಕಂದ್ರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲಿ ಇರ್ಲಿಲ್ಲ. ಜೊತೆಗೆ ಹೇಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಲೇಟ್ ಆಗ್ತಾ ಹೋಯ್ತು, ಏನು ಹೂಡಿಕೆದಾರರು ಇದ್ರು ಅವರಿಗೆಲ್ಲ ಪ್ರಾಬ್ಲಮ್ ಆಗ್ತಾ ಬಂತು. ಅವ್ರದ್ದು ಲೋನ್ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರ್ತಾ ಹೋಗಿ ಅವರೆಲ್ಲ ಹೂಡಿಕೆದಾರರು ಹಿಂದೆ ಸರಿದುಕೊಂಡು ಈ ಸಿಟಿನ ಇಲ್ಲಿಗೆ ಅವರ್ಣನ್ಸಿ ಆಗೋಯ್ತು. ಸೊ ನಿಂತು ಒಳಗಡೆ ಹೋಗೋಣ, ನಾವು ಹೇಗಿದೆ ಅಂತ ನೋಡೋಣ. ಸೊ ಬನ್ನಿ. ಇದೆ ಹಿಂದೆ ಏನ್ ಕಾಣ್ತಿದೆ ನೋಡಿ. ಸೊ ಇಲ್ಲಿ ಜನ ಯಾರಿಲ್ಲ, ಎಲ್ಲ ಬಂದಾಗಿದೆ. ಯಾವುದೇ ತರಹದ ಇದು ನೋಡಿ, ಏನು ನಮ್ಗೆ ಅಲೌಡ್ ಮಾಡ್ತಿಲ್ಲ ಒಳಗಡೆ ಬಿಡಲ್ಲ ಯಾರಿಗೆ. ಹೊರಗಡೆಯಿಂದ ನೀವು ಏನಿದ್ರು ಸೊ ಹೊರಗಡೆ ನೋಡ್ಕೊಂಡು ಹೋಗ್ಬೋದು. ಕನ್ಸ್ಟ್ರಕ್ಷನ್ ಅರ್ಧದಲ್ಲೇ ನಿಂತು ಹೋಗಿದೆ. ಅರ್ಧದಲ್ಲೇ ನಿಂತು ಹೋಗಿದೆ. ಯಾವುದೇ ತರಹದ ಕನ್ಸ್ಟ್ರಕ್ಷನ್ ಇದುವರೆಗೆ ಮಷಿನ್ ಎಲ್ಲ ರಸ್ಟ್ ಆಗಿದೆ ನೋಡಿ. ಇಲ್ಲಿ ಯಾವುದೇ ತರಹದ ಐ ಥಿಂಕ್ ಕೋರ್ಟ್ ಆರ್ಡರ್ ಇರಬೇಕು, ಯಾವುದೇ ಮಷಿನ್ ಎತ್ಕೊಂಡು. ಇದು ನೋಡಿ
ಬಿಲ್ಡಿಂಗ್, ಪಾರ್ಕ್, ಆಫೀಸ್ ಬಿಲ್ಡಿಂಗ್ ಇದು ಎಲ್ಲ ಬಂದಾಗಿದೆ. ಯಾವುದೇ ತರದ ಜನರು ಇಲ್ಲ, ಆಮೇಲೆ ಯಾರು ಬರೋದು ಇಲ್ಲ, ಎಲ್ಲ ಇದು ಆಗಿದೆ. ಆ ಕಡೆ ತೋರಿಸಿ. ಇದು ಲವಾಸ ಟೌನ್ ಹೌಸ್ ಮೇನ್ ಎಂಟ್ರೆನ್ಸ್ ಇರೋದು ಸೆಂಟರ್ ಅಂತ. ನಿಮ್ಗೆ ಏನ್ ಬೇಕೋ ಎಲ್ಲ ಸಿಗುತ್ತೆ ಇದೆ. ನೋಡ್ಬೋದು ಹೇಗಿದೆ ಇಂಥ ದೊಡ್ಡ ದೊಡ್ಡ ಮನೆ ಎಲ್ಲ. ಸೊ ಕಟ್ಟಿ ಬಂಗ್ಲೋಸ್ ಇದೆ, ಕಟ್ಟಾದ್ಮೇಲೆ ಯಾವುದೇ ತರದ ಯೂಸ್ ಮಾಡ್ತಿಲ್ಲ ಹೀಗೆ. ಲಿಟ್ರಲಿ ಗುರು ಹೇಗಿದೆ ಅಂದ್ರೆ ಸಿಟಿ ಮಾತ್ರ ತುಂಬಾ ಸೂಪರ್ ಆಗಿ ಆಗಿರೋದು. ಏನಾದ್ರೂ ಇದು ಎಕ್ಸಿಕ್ಯೂಟ್ ಆಗಿದ್ರೆ, ಬಟ್ ಆಗಿಲ್ಲ. ಸೊ ಇದೆಲ್ಲ ಪಾಳ ಬಿದ್ದೋಗಿದೆ. ನೋಡಕ್ಕೆ ಯಾರೂ ಸಿಗಲ್ಲ ನಿಮಗೆ. ಸೊ ಹಾಗಿದೆ. ಬಟ್ ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು. ವೆಲ್ ಪ್ಲಾನ್ ಸಿಟಿ ಇದು ಆ್ಯಕ್ಚುಲಿ. ನೋಡಿ ಸೊ ಹೇಗೆ ಕಾಣ್ತದೆ ಅಂತ, ಸೂಪರ್ ಆಗಿದೆ. ಸೊ ಇದನ್ನ ನೋಡ್ತಿದ್ರೆ ನೀವು, ಇದು ಲವಾಸ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಅಂತ. ಜೊತೆಗೆ ಅಪಾರ್ಟ್ಮೆಂಟ್ ಕೂಡ ಇದೆ ಆ ಕಡೆ. ಈ ಕಡೆ ಬಂದ್ರೆ IT ಪಾರ್ಕ್ ಇದೆ. ಸೊ ಇಷ್ಟೆಲ್ಲ ತುಂಬಾ ಚೆನ್ನಾಗಿ ವೆಲ್ ಪ್ಲಾನ್ ಮಾಡಿದ್ದಾರೆ. ಜೊತೆಗೆ ಏನಾಗಿದೆ ಅಂದ್ರೆ ಇಲ್ಲಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲದೆ ಕಾರಣಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಟೇ ಆಗಿದೆ. ಸ್ಟೇ ಆದ ತಕ್ಷಣನೇ ಇದು ಕೆಲಸ ನಿಂತೋಗಿದೆ. ಏನೇನ್ ಕೆಲಸ ಮಾಡಿದಾರೆ ಅಷ್ಟಕ್ಕೆ ನಿಲ್ಲಿಸಿದ್ದಾರೆ. ಇಲ್ಲಿ ಯಾವುದೇ ತರಹದ ಕೆಲಸ ಮಾಡ್ತಿಲ್ಲ. ಸೊ ವ್ಯೂ ಮಾತ್ರ ತುಂಬಾ ಸಖತ್ತಾಗಿದೆ. ಸೊ ಮಳೆಗಾಲದಲ್ಲಿ ಬಂದ್ರೆ ಇದಕ್ಕಿಂತ ಚೆನ್ನಾಗಿರುತ್ತೆ. ಜೊತೆಗೆ ಈ ನೀರಿನ ಲೆವೆಲ್ ಇದೆ ಮೇಲ್ಗಡೆ ಬಂದಿರುತ್ತೆ. ಆ ಕಡೆ ಏನ್ ಡ್ರೈ ಕಾಣ್ತಿದೆ ನಿಮ್ಗೆ, ಅದು ಕೂಡ ತುಂಬಾ ಗ್ರೀನರಿ ಆಗಿ ಕಾಣುತ್ತೆ. ಸೊ ಮಳೆಗಾಲದಲ್ಲಿ ಬಂದಾಗ. ಜೊತೆಗೆ ಬಿಟ್ರೆ ಈ ಕಡೆ ಒಂದೆರಡು ಶಾಪ್ಸ್ ಇದೆ, ಈ ಕಡೆ ಒಂದೆರಡು ಶಾಪ್ಸ್ ಇದೆ. ಅದು ಬಿಟ್ರೆ ಬೇರೆ ಏನಿಲ್ಲ. ಈ ಅಪಾರ್ಟ್ಮೆಂಟ್ ಇದೆ, ಇದ್ರಲ್ಲಿ ಮಾತ್ರ ಜನ ಇದಾರೆ. ಯಾರಂತ ಸೊ ಐಡಿಯಾ ಇಲ್ಲ, ತಗೊಂಡವ್ರು ಇರ್ಬೇಕು. ಬಟ್ ಸಿಟಿ ಮಾತ್ರ ವೆಲ್ ಪ್ಲಾನ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ವಿಸಿಟ್ ಮಾಡೋರು ಇದ್ರೆ ಸೊ ಯು ಕ್ಯಾನ್ ವಿಸಿಟ್ ದಿಸ್, ಯಾಕಂದ್ರೆ ತುಂಬಾನೇ ಚೆನ್ನಾಗಿದೆ. ಸೊ ಬಟ್ ಇನ್ನೊಂದೇನಂದ್ರೆ ಇಲ್ಲಿ ಬರ್ಬೇಕಾದ್ರೆ ಯಾವ್ದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಇಲ್ಲ. ಜೊತೆ ನೀವೇ ನಿಮ್ದು ಓನ್ ವೆಹಿಕಲ್ ತರಬೇಕು. ಸೊ ವೆರಿ ಇಂಪಾರ್ಟೆಂಟ್ ಅದು. ಬಟ್ ಇಲ್ಲಿ ನೆಟ್ವರ್ಕ್ ಕೂಡ ಸ್ವಲ್ಪ ತುಂಬಾನೇ ಕಡಿಮೆ ಸಿಗುತ್ತೆ. ಹಾಗಾಗಿ ಬರುವಾಗ ಕ್ಯಾಶ್ ಇಟ್ಕೊಂಡ್ರೆ ನಿಮ್ಗೆ ತುಂಬಾನೇ ಒಳ್ಳೇದು. ಸೊ ಇದನ್ನ ಹೇಳ್ತಾ ನನ್ನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಜೊತೆಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.